ಅನ್ಲಿಮಿಟೆಡ್ ಇಡ್ಲಿ ಇಷ್ಟ ಅನ್ನೋರು 50 ಇಡ್ಲಿವರೆಗೂ ಉಪಯೋಗಿಸಬಹುದು. 50 ರೂಪಾಯಿ. ನಿಮಗೆ 40 ರೂಪಾಯಿಗೆ ಕೊಡ್ಬೇಕು ಅಂತ ಯಾಕೆ ಅನ್ಸೋ ಕಾರಣ ಇದೆಯಾ? ಮುಂಚೆ ಇನ್ನ ಕಮ್ಮಿ ಇತ್ತು. ನಾ ಸ್ಟಾರ್ಟಿಂಗ್ ಅಂಗಡಿ ಮಾಡಿದಾಗ 3 ರೂಪಾಯಿ ಕೊಡ್ಲಿಸ್ತಿದ್ವಿ. ಹಾಯ್, ನಾನ್ ಮತ್ತೆ ನಿಮ್ಗೋಸ್ಕರ ತುಮಕೂರ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬೇರೊಂದ್ ಜಾಗ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಿ ಅಂತ ನೋಡ್ತೀರಾ? ಬನ್ನಿ, ನಿಮ್ಗೋಸ್ಕರ ಹೊಸ ಜಾಗನ ತೋರಿಸ್ತೀನಿ. ನೋಡಿ ಗೈಸ್, ನಾನ್ ಬಂದಿರೋ ಅಂಗಡಿ ಇದೆ. ಇಲ್ಲಿ ಏನ್ ಸ್ಪೆಷಲ್, ಯಾಕೆ ಇಲ್ಲಿಗೆ ಕರ್ಕೊಂಡ್ ಬಂದಿನಿ, ಅದು ಪರ್ಟಿಕ್ಯುಲರ್ ಆಗಿ ಇಲ್ಲೇ ಯಾಕೆ ಬಂದಿದ್ದೀನಿ ಅಂತ ನಿಮಗೆ ನಾನ್ ಹೇಳ್ತೀನಿ, ಬನ್ನಿ. ನಮಸ್ತೆ ಅಂಕಲ್. ನಮಸ್ತೆ ಕಣ್ರಮ್ಮ. ನಿಮ್ ಹೆಸರು? ವಿಜಯ್ ಕುಮಾರ್. ಇಲ್ಲಿ ಏನೇನು ಸಿಗುತ್ತೆ? ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಬಾತು, ಕೇಸರಿ ಬಾತು, ಉಪ್ಪಿಟ್ಟು, ಇಡ್ಲಿ. ಎಷ್ಟು ತರ ಇದೆ? ಎಲ್ಲ ಒಂದ್ 8 ತರ ಇರುತ್ತೆ ಕಣ್ರಮ್ಮ. ದಿನ 8 ತರಾನೇ ಮಾಡ್ತೀರಾ? ಇಲ್ಲ ಡೈಲಿ ಇರುತ್ತೆ. 8 ತರ ಇರುತ್ತೆ. 8 ತರಾನು ಉಪಯೋಗಿಸಬಹುದು. 40 ಇತ್ತು, ಈಗ ಸ್ವಲ್ಪ ರೇಟ್ ಬಂದು 50 ರೂಪಾಯಿ ಮಾಡಿದ್ವಿ ಕಣ್ಣ. ಅನ್ಲಿಮಿಟೆಡ್ ಇಡ್ಲಿ ಇಷ್ಟ ಅನ್ನೋರು 50 ಇಡ್ಲಿವರೆಗೂ ಉಪಯೋಗಿಸಬಹುದು. 50 ರೂಪಾಯಿ. ಇದು ಅನ್ಲಿಮಿಟೆಡ್ ನ ಯಾಕೆ ಕೊಡ್ಬೇಕು ಅಂತ ಅನಿಸ್ತು? ಮುಂಚೆಯಿಂದಾನು ನಮ್ದು ಅನ್ಲಿಮಿಟೆಡ್ ಕಣ್ಣ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಮ್ದು 25 ವರ್ಷ ಆಗಿದೆ. ನೀವೇ ಮಾಡ್ತಿದ್ದೀರಾ ಇಲ್ಲ ನಾವೇನೆ? ಇದೇ ಪ್ಲೇಸಾ? ಮುಂಚೆ ಅಲ್ಲಿ ಎದುರುಗಡೆ ಇದ್ದು ಬಸ್ ನಿಂತಿರೋ ಜಾಗ. ನೆಕ್ಸ್ಟ್ ಇಲ್ಲಿ ಕಾಂಪೌಂಡ್ ಒಳಗೆ ಬಂದು ಬಿಟಿ. ಈಗ ಅಲ್ಲಿ ಲಾಕ್ಡೌನ್ ಇಂದ ಸುತ್ತ ಕಾಂಪೌಂಡ್ ಆಗಿರೋದ್ರಿಂದ ಈಗ ಇಲ್ಲಿ ಬಂದು ನಿಂತಿದ್ದೀವಿ. ಹೌದಾ? ನಿಮಗೆ 40 ರೂಪಾಯಿಗೆ ಕೊಡ್ಬೇಕು ಅಂತ ಯಾಕೆ ಅನ್ಸೋ ಕಾರಣ ಇದೆಯಾ? ಇಲ್ಲ, ಮುಂಚೆ ಇನ್ನ ಕಮ್ಮಿ ಇತ್ತು. ನಾ ಸ್ಟಾರ್ಟಿಂಗ್ ಅಂಗಡಿ ಮಾಡಿದಾಗ 3 ರೂಪಾಯಿ ಫುಲ್ ಇಸ್ಕೊತೀವಿ. ಈಗ ಬರ್ತಾ 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 ಬೆಲೆ ಏರಿಕೆ ಆಗಿ ಇಲ್ಲಿ ಬಂದು ನಿಂತಿದೆ. ಜನ ಎಲ್ಲ ಬರ್ತಾರಾ? ಬರ್ತಾರೆ ಕಣ್ರಮ್ಮ. ಇದು ಒಂದು ರೀಸನ್ ಇರ್ಬೇಕಲ್ಲ ಇದಕ್ಕೆ 40 ರೂಪಾಯಿಗೆ ಫುಲ್ ಅನ್ಲಿಮಿಟೆಡ್. ಮುಂಚೆ ಮನೆಯಲ್ಲಿ ಮೆಸ್ ಇತ್ತು. ತಂದೆಯವರು ಮುಂಚೆ ಮೆಸ್ ಮಾಡ್ತಾ ಇದ್ರು. ಅಲ್ಲಿ 75 ಪೈಸೆ ಫುಲ್ ಮಿಲ್ಸ್ ಊಟ ಮುಂಚೆ. ಹಂಗೆ ಬರ್ತಾ ಬರ್ತಾ ನಮ್ದು ಫುಲ್ ಮಿಲ್ಸ್. ನಮ್ಗೆ ಈಗ ಅರ್ಧ ಒಂದು ಅಂದ್ರೆ ನಮ್ಗೇನ್ ರೂಢಿ ಇರಲ್ಲ. ಸುಮ್ಮನೆ ಹೊಟ್ಟೆ ತುಂಬ ತಿಂಡಿ ಅಂದ್ರೆ ಎಷ್ಟು ಬೇಕಾದ್ರೂ ತಿನ್ಕೊಂಡು ಹೋಗ್ಬೋದು. ಇದು ಬಡವರಿಗೆ ಅಂತ ಏನಾರ ಮಾಡ್ತಾರೆ? ಬಡವರಿಗೆ ಅನ್ನೋದಕ್ಕಿಂತ ಹೊಟ್ಟೆ ಹಸ್ತಿರೋರು ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡು ಹೋಗ್ಬೋದು. ಬಡವ್ರಿಗೂ ಆಗುತ್ತೆ, ಹೊಟ್ಟೆ ಹಸ್ತಿರೋರ್ಗೂ ಆಗುತ್ತೆ. ಅಂಗಡಿ ಹೆಸರೇನು ಇಲ್ವಾ ಇದಕ್ಕೆ? ಇದಕ್ಕೆ ನಮ್ಮ ಸಿಂಗೇಶ್ವರ ಸ್ವಾಮಿ ಫೋಟೋ ಹಾಕಿರೋದ್ರಿಂದ ಶಿವಕುಮಾರ್ ಸ್ವಾಮೀಜಿ ಅಂಗಡಿ ಅಂತಾನೆ ಇರ್ತದೆ. ಜನರು ಇದನ್ನ ಗುರ್ಸೋದು ಹೇಗೆ? ಪರ್ಟಿಕ್ಯುಲರ್ ಅಡ್ರೆಸ್ ಏನಿದ್ರು? ಇದು PWD ಕ್ವಾರ್ಟರ್ಸ್, PWD ಆಫೀಸ್ ಮುಂಭಾಗ, ಇಲ್ಲಿ ಜೈಲ್ಖಾನಿ ಸೈಬರ್ ಸ್ಟೇಷನ್ ಪಕ್ಕ. ಜನ ಎಲ್ಲ ಬರ್ತಾರೆ ಕಣ್ರಮ್ಮ. ಎಲ್ಲೆಲ್ಲಿಂದ ಬರ್ತಾರೆ ಕಣ್ರಮ್ಮ? ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರೆ, ಕಾಲೇಜ್ ಹುಡುಗರು ಬರ್ತಾರೆ, ನಮ್ಮ ಆಟೋ ಸ್ನೇಹಿತರು ಬರ್ತಾರೆ. ನೀವು ಇದ್ರ ಅನ್ಲಿಮಿಟೆಡ್ ಕೊಡ್ತಿದ್ದೀರಲ್ವಾ, ಅದು ಕಮ್ಮಿ ರೇಟಿಗೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ? ಏನ್ ಹೇಳ್ತಾರೆ? ಸಂತೋಷ ಪಡ್ತಾರೆ. ಅದೇ ಇಂಪಾರ್ಟೆಂಟ್ ಅಲ್ವಾ? ಇದು ಪುಳಿಯೋಗರೆ, ಇದು ಚಿತ್ರಾನ್ನ, ಇದು ರೈಸ್ ಬಾತು, ಇದು ಉಪ್ಪಿಟ್ಟು ಅಲ್ಲ ಕೇಸರಿ ಬಾತು ಅಲ್ಲ ಹೇಳಿ ಸಾ, ಇದು ಹುಳ್ಳಿಕಾಳು ಚಟ್ನಿ. ಸುಂದರಮ್ಮ. ಯಾವ ಊರು? ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇಲ್ಲಿಗೆ? 3-4 ವರ್ಷ. ಹೇಗಿದೆ ಟೇಸ್ಟ್ ಎಲ್ಲ? ಓಕೆ ನಾ ಅದಕ್ಕೆ ಕ್ವಾಂಟಿಟಿ ಕರೆಕ್ಟ್ ಇದೆಯಾ? ನಾವು ಕೊಟ್ಟಿದ್ದ ದುಡ್ಡು ಪಕ್ಕ ವಸೂಲಿನ? ಹೊಟ್ಟೆ ತುಂಬ ಊಟ. ಏನಾರ ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ, ಕೇಸರಿ ಬಾತು, ಉಪ್ಪಿಟ್ಟು ಏನಾರ ತಗೊಳ್ಳಿ 50 ರೂಪಾಯಿ. ನಿಮ್ಗೆ ಹೆಂಗ ಅನಿಸ್ತಿದೆ? ಪರವಾಗಿಲ್ಲ ಮೇಡಮ್. ನಿಮಗೆ ನಾವು ಕೊಟ್ಟಿದ್ದ ಪಕ್ಕ ವಸೂಲಿ ಅಂತ ಅನಿಸ್ತಿದ್ಯಾ? ಈಗ ಬೇರೆ ಹೋಟ್ಲಿಗೆ ಹೋದ ಇದೇ ತಿಂಡಿ 150-200 ರೂಪಾಯಿ ಹೌದು ಊಟ. ಬಡವರು 20 ಬರ್ತ ಊಟ ಮಾಡ್ಬೋದು. ಅವ್ರೆ ಅದೇ ಅವ್ರದ್ದು ಇದೆ ರೀಸನ್ನೇ ಬಡವರಿಗೆ ಅಂತ ಹೇಳ್ಬೇಕು. ಅದೇ ಟೇಸ್ಟ್ ಚೆನ್ನಾಗಿದೆ, ಇಲ್ಲೇ ಮಾಡೋದು. ಸರ್ ನಿಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ. ಯಾವ ಊರು? ಬೆಂಗಳೂರು. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 1 ವರ್ಷದಿಂದ ಬರ್ತಿದ್ದೀರಾ. 1 ವರ್ಷ. ಇಲ್ಲಿಗೆ ಯಾಕೆ ಬರ್ತಿದ್ದೀರಾ? ಚೆನ್ನಾಗಿದೆ ಟೇಸ್ಟ್, ಹೊಟ್ಟೆ ತುಂಬ ತಿಂತಾರೆ. 50 ರೂಪಾಯಿ ತಗೊಳ್ತಾರೆ. ಇವರು ಫುಲ್ ಮೀಲ್ಸ್ ಅಂತಿದ್ದಾರೆ. ಹೌದಾ? ಫುಲ್ ಮೀಲ್ಸ್ ಅನ್ಲಿಮಿಟೆಡ್? ಎಷ್ಟು ಬೇಕಾದ್ರೂ ತಿನ್ಬೋದು. ಹೌದಾ? ನಾವು ಕೊಟ್ಟಿದ್ದು ಪಕ್ಕ ವಸೂಲಿನ? ಟೇಸ್ಟ್ ಎಲ್ಲ ಒಳ್ಳೆ ಟೇಸ್ಟ್ ಚೆನ್ನಾಗಿದೆ. ಹೌದಾ? ಇಲ್ಲೆಲ್ಲ ಬರೋದು ನೋಡಿದೀರಾ? ಮನೆಗೆ ಏನಾದ್ರು ಪಾರ್ಸಲ್ ತಗೊಂಡ್ ಹೋಗ್ತೀರಾ? ತಗೊಂಡೋಗಿದ್ದೀವಿ ಬೇಕಾದಷ್ಟು. ಹೌದಾ? ಅಲ್ಲೇ ಮನೇಲಿ ಏನ್ ಹೇಳ್ತಾರೆ? ಚೆನ್ನಾಗಿದೆ ಅಂತ. ಹೌದಾ? ನಿಮ್ಮ ಹೆಸರು? ಹರಿ ಅಂತ. ಯಾವ ಊರು ನಿಮ್ದು? ನಮ್ದು ಚೌಳರ ಹತ್ರ ಇರೋ. ಸರ್ ಅಷ್ಟೊಂದು ಹೋಟ್ಲ್ ಇದೆ ತುಮಕೂರಲ್ಲಿ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ?
ಇಲ್ಲಿ ತಿಂಡಿ ಚೆನ್ನಾಗಿರುತ್ತೆ ಮತ್ತೆ ಲೋ ಬಜೆಟ್ ಇದ್ರೂ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಏನ್ ಬೇಕಾದ್ರೂ ತಿನ್ಬೋದು. ಅವರು ಜನಗಳಿಗೆ ಹೊಟ್ಟೆ ತುಂಬೋಸ್ಕರ ಮಾಡಿರೋ ಅಂಗಡಿ ಅನ್ಸುತ್ತೆ ಇದು. ದುಡ್ಡಿನ ಮಗ ನೋಡಲ್ಲ, 50 ರೂಪಾಯಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ನೀವು ಸ್ಟೂಡೆಂಟಾ? ನಾವು ನಿಮ್ ಸ್ಟೂಡೆಂಟ್. ಫ್ರೆಂಡ್ಸ್ ಎಲ್ಲ ಬರ್ತಾರಾ? ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರೋದು, ಯಾವಾಗ ಬಂದ್ರು ಅಲ್ಲಿ ಕಾರ್ಟೆಕ್ಸ್ ಅಲ್ಲಿ ಹಿಡಿದು ಇಲ್ಲೇ ಬಂದು ತಿಂದು ಬಸ್ಸಿಂದ ಸಿದ್ಧಾರ್ಥ ಕಾಲೇಜು. ಅದೇನಾದ್ರೂ ಪ್ರೀತಿನ ಇಲ್ಲೇ ಬಂದ್ ತಿನ್ನೋದಿಕ್ಕೆ? ಇಲ್ಲೇ ಹಾಗಂತ ಏನಿಲ್ಲ, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಅಂಕಲ್ ಚೆನ್ನಾಗಿ ಯಾರೇ ಹುಡುಗರು ಬರ್ಲಿ ಹೊಸಬ್ರು ಬರ್ಲಿ ಚೆನ್ನಾಗಿ ಮಾತಾಡಿಸ್ತಾರೆ. ಅನ್ಲಿಮಿಟೆಡ್ ಅಂತ ಹೇಳ್ತಾರೆ, ಹೌದಾ? ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ಬೋದು. ಒಂದ್ ಇಡ್ಲಿ ಬಂದು ₹1. ಇನ್ನು ಎಷ್ಟು 15 ಐಟಮ್ ಇರುತ್ತೆ, ಏನ್ ಬೇಕಾದ್ರೂ ತಿನ್ಬೋದು. ಏನ್ ತಿಂದ್ರು ಒಂದೇ ರೇಟ್. ನಿಮ್ ಒಂದ್ ಸೀಟ್ ₹50. ಸರ್ 40 ರೂಪಾಯಿ ಅಂತ ಹೇಳ್ತೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾರು ತಿನ್ನಲ್ಲ ಅಂಕಲ್ ಅಂದ್ರೆ ಮಾಡಿದ್ರೆ ಫ್ರೀ ಅಂತೆ, ಅವ್ರ ಒಂದ್ ಪ್ರೈಸ್ ಕೊಡ್ತಾರಂತೆ. ನಾನು ಫಸ್ಟ್ ಡೇ ಬಂದು 2ನೇ ಟೈಮ್ ಬರ್ತಿರೋದು. 50 ಇಡ್ಲಿ ತಿಂದ್ರೆ ಒಂದ್ ಬಹುಮಾನ ಐತೆ, ಏನು ಅಂತ ಹೇಳಲ್ಲ, ತಿನ್ಬೇಕು, ನೀನು ತಿನ್ನು ನಾನು ಕೊಡ್ತೀನಿ ಅಂತ ಅಂದ್ರು. ಹೌದಾ? ಈ ತರ ಎಲ್ಲ ಮಾಡ್ತಾರಾ? ಹೌದು, ಪ್ರೈಸ್ ಅಲ್ಲೇ ಹಾಕಿದ್ದಾರೆ. 50 ಇಡ್ಲಿ ತಿಂದ್ರೆ ₹40 ಅಂತ. ಎಂಟರ್ಟೈನ್ಮೆಂಟ್ ಜೊತೆಗೆ ಫ್ರೀ ಊಟನಾ? ಫ್ರೀ ಊಟ. ಯಾರೇ ಬಂದು ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಎಲ್ಲ ಬರೋದೆಲ್ಲ ಇಲ್ಲೇನೆ. ನಾನು ಯಾವ 2ನೇ ಕಾಲೇಜಿಂದ ಬರ್ತಾರೆ ನೀವು ನೋಡ್ದಂಗೆ? ಸಿದ್ಧಾರ್ಥ ಕಾಲೇಜು ಮತ್ತೆ ಇಲ್ಲಿ ಮತ್ತೆ ಹಾಸ್ಪಿಟ್ಲಿಗೆ ಹೋಗೋರು, ಇಲ್ಲಿ ಪ್ಯಾರಾಮೆಡಿಕಲ್ ಮಾಡೋ ಅಲ್ಲಿಂದೆಲ್ಲ ಬರ್ತಾರೆ. ನೋಡಿದ್ರಲ್ಲ ಗೈಸ್, ನಾನ್ ಯಾಕೆ ಇಲ್ಲಿಗೆ ಕರ್ಕೊಂಡ್ ಬಂದೆ, ಅದು ಪರ್ಟಿಕ್ಯುಲರ್ ಆಗಿ ಈ ಅಂಗಡಿಗೆ ಯಾಕೆ ಕರ್ಕೊಂಡ್ ಬಂದೆ ಅಂತ. 50 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾರೆ. ನೀವು ಎಷ್ಟ್ ಬೇಕಾದ್ರೂ ತಿನ್ನೋದು, ಆ ತರ ಇರುತ್ತೆ. ಏನ್ ಬೇಕಾದ್ರೂ ಎಷ್ಟ್ ಬೇಕಾದ್ರೂ ಹಾಕಿಸ್ಕೊಂಡು ಹೊಟ್ಟೆ ತುಂಬಾ ತಿನ್ಬೋದು. ನಾವು ಕೊಟ್ಟಿದ್ದ ದುಡ್ಡಿಗೆ ಪಕ್ಕ ವಸೂಲಿ. ನೋಡ್ತಾ ಇರಿ, ಹೀಗೆ ಇನ್ನು ಈ ತರದ ತುಮಕೂರಿನಲ್ಲಿ ಬೇಜಾನ್ ಇದಾವೆ. ನಾನ್ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀನಿ. ನೀವು ಬನ್ನಿ, ನಿಮ್ ಜೊತೆ ಕರ್ಕೊಂಡ್ಬಂದು ನೀವು ಸವಿರಿ.